ನಮಸ್ಕಾರ ಸ್ನೇಹಿತರೆ, ಸುಮಾರಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸುಮಾರಷ್ಟು ವಿಷಯಗಳನ್ನ ವಿಡಿಯೋ ಮುಖಾಂತರ ನಿಮ್ಮವ್ರಿಗೂ ತಲುಪಿಸಿದ್ದೀನಿ. ಅದರಲ್ಲಿ ಮುಖ್ಯವಾದಾಗಿ ಎಲೆಕ್ಟ್ರಿಕಲ್ ಬಗ್ಗೆನೂ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಸಿನಿಮಾ ರಂಗದ ಬಗ್ಗೆನೂ ಮಾಹಿತಿ ಕೊಡ್ತಾ ಇರ್ತೀನಿ. ಅದ್ರ ಜೊತೆಗೆ ಬಿಗ್ ಬಾಸ್ ಬಗ್ಗೆನೂ ಕೆಲವೊಂದು ಸರಿ ಕಾಮಿಡಿ ಸನ್ನಿವೇಶಗಳನ್ನ ತಗೊಂಡು ನಾನು ನಮ್ಮ ಹುಡುಗ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇವತ್ತು ಚಾಲಿತೆಯಲ್ಲಿರೋ ವಿಷಯ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಂದು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ಯಾರು ಗೆಲ್ತಾರೆ ಅನ್ನೋ ಚರ್ಚೆ ಒಂದು ಕಡೆ ಆದರೆ, ಸುದೀಪ್ ಸರ್ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನಂದರೆ ರಣಹದ್ದು ಬಗ್ಗೆ ಅವರು ಏನೋ ಬೇರೆ ಥರ ಬಿಂಬಿಸಿ ಹೇಳಿದ್ದಾರೆ ವೇದಿಕೆ ಮೇಲೆ ಅಂತ. ಸುಮಾರಷ್ಟು ವಿಷಯಗಳು ಈ ನಡುವೆ ಏನಾಗುತ್ತೆ ಅಂದರೆ, ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಅದು ವಿಷಯನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋ ಥರ ಮಾಡ್ತಾರೆ. ಅದಕ್ಕೆ ಕಾರಣಕರ್ತಾರೆ ನಾವುಗಳು. ಯಾಕಂದರೆ ನಾನು ಸಣ್ಣದ್ರಿಂದ ಮೇಲ್ ಬರ್ತಾ ಇರೋದ್ರಿಂದ ಅದರ ಅನುಭವನೂ ತುಂಬ ಇದೆ. ಯಾಕಂದರೆ ಒಳ್ಳೆ ವಿಷಯಗಳು ಹಾಕ್ದಾಗಲೂ ಕೆಟ್ಟದ ಅನ್ನೋ ವಿಷಯ ಸಣ್ಣದಾಗಾದರೂ ನನ್ನ ಫೇಸ್ಬುಕ್ಕಲ್ಲಿ ಪೇಜಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಾಗಿರ್ಬೋದು ಮೆಸೇಜ್ಗಳು ಬಂದಿರ್ತದೆ. ಯಾಕಂದರೆ ಒಳ್ಳೆ ವಿಷಯಗಳು ಹಾಕಿದ್ರೂ ಅದು ಕೆಟ್ಟದಾಗ ಆಲೋಚನೆ ಮಾಡಿ ಕಮೆಂಟ್ಗಳು ಹಾಕ್ತಾರಂದರೆ ನೀವೇ ಅರ್ಥ ಮಾಡ್ಕೋಬೇಕು ಯಾವ ಥರ ಜನರು ಇದ್ದಾರೆ, ಯಾವ ಥರ ಎಲ್ಲ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಬಿಗ್ ಬಾಸ್ ವಿಚಾರವಾಗಿ ಮಾತಾಡೋದಾದರೆ, ಈ ಎಲ್ಲರೂ ಚರ್ಚೆ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅವ್ರು ಗೆಲ್ತಾರಾ ಇಲ್ಲ ಗಿಲ್ಲಿ ನಟ ಅವ್ರು ಗೆಲ್ತಾರಾ ಅನ್ನೋದು ತುಂಬ ಚರ್ಚೆ ನಡೀತಾ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ. ಸುಮಾರಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಒಂದು ಬಿಗ್ ಬಾಸ್ ಶೋನ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೋತಿಲ್ಲ, ಒಂದು ಎಲೆಕ್ಷನ್ ಆಗಿ ತಗೋಬಿಟ್ಟಿದ್ದಾರೆ. ನೀವುಗಳೇ ನೋಡ್ತಾ ಇರ್ಬೋದು. ನನಗೂ ಒಂದು ಆಸೆ ಏನಂದರೆ ಗಿಲ್ಲಿ ನಟ ಅವರೇ ಗೆಲ್ಲಬೇಕು ಅಂತ. ಹಾಗಂತ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ಹೊರತು ಅದಕ್ಕೆ ಹಠ ಬಿದ್ದು ಏನೇನೋ ಕಮೆಂಟ್ ಹಾಕೋದು, ಇನ್ನೊಬ್ಬರ ಬಗ್ಗೆ ಮಾನಹಾನಿಗಳನ್ನ ಮಾಡೋದು ಮಾತುಗಳ ಮೂಲಕ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ರಿ. ಒಂದು ಸ್ಟೇಜು ಅಂತ ಬಿಗ್ ಬಾಸ್ ಒಂದು ವೇದಿಕೆಯಲ್ಲಿ ಇಷ್ಟು ಜನ ಅಂತ ಒಂದು ಆಟಗಾರರು ಬಂದಿರ್ತಾರೆ. ಅದರ ಪ್ರಕಾರ ಕಾಲಾವಧಿ ಮುಗಿದ ಮೇಲೆ ಅವ್ರದ್ದೇ ಆದ ಒಂದು ಜೀವನಕ್ಕೆ ಮರಳುತ್ತಾರೆ. ಅದು ಮುಗಿದ ಮೇಲೆ ನಾವು ಅವ್ರನ್ನ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ ಅವ್ರ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಈ ವಿಷಯನ ಗಂಭೀರವಾಗಿ ತಗೊಳ್ಳಿ. ಯಾರ ಬಗ್ಗೆ ಆದರೂ ಕೆಟ್ಟದಾಗಿ ಮಾತಾಡಬೇಡಿ. ಯಾಕಂದರೆ ಗಿಲ್ಲಿಯವ್ರ ಪರ ಇರೋರು ಅಶ್ವಿನಿ ಗೌಡ ಪರ ಮಾತಾಡೋದು, ಅಶ್ವಿನಿ ಗೌಡ ಅವ್ರ ಪರ ಇರೋರು ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡೋದು, ಈ ಥರ ತುಂಬ ವಿಷಯಗಳು ನಡೀತಾ ಇದೆ. ಅದ್ರ ಜೊತೆಗೆ ಮೇಯ್ನಾಗಿ ಸುದೀಪ್ ಸರ್ ಬಗ್ಗೆ ಮಾತಾಡೋದು. ಯಾಕಂದರೆ ಒಂದು ವೇದಿಕೆ ಮೇಲೆ ಒಬ್ಬ ಅಂಥ ದೊಡ್ಡ ವ್ಯಕ್ತಿ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಅದಕ್ಕೆ ಆದ ಒಂದು ಬೆಲೆ ಇರುತ್ತೆ, ಅದಕ್ಕೆ ಆದ ಒಂದು ಸೆನ್ಸ್ ಇರಬೇಕು. ಯಾರೋ ಹೋಗಿ ಏನೋ ಮಾತಾಡ್ತಾರೆ ಅಂದರೆ ಆಗಲ್ಲ. ಅವ್ರು ಮಾತಾಡ್ಬೇಕಾದ್ರೆ 100 ಸರಿ ಆಲೋಚನೆ ಮಾಡಿ ಮಾತಾಡ್ತಾರೆ. ಸುದೀಪ್ ಸರ್ನ ನೋಡಿರ್ಬೋದು. ಅದ್ರ ಜೊತೆಗೆ ರಣಹದ್ದು ಬಗ್ಗೆನೂ ಕಂಪ್ಲೇಂಟ್ ಆಗಿ ನೀವು ನೋಡ್ತಾ ಇದ್ದೀರಾ ಕೆಲವೊಂದಷ್ಟು ವಿಡಿಯೋಸ್ಗಳನ್ನ. ಅದ್ರ ಜೊತೆಗೆ ನಾನು ಕೆಲವೊಂದಷ್ಟು ವಿಚಾರಗಳನ್ನ ವಿಡಿಯೋ ಮಾಡಾಕ್ದಾಗ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನನ್ನನ್ನು ಬೆಂಬಲಿಸ್ತಾ ಇದ್ದೀರಾ. ಇದೇ ಥರ ಬೆಂಬಲಿಸಿ. ಹಾಗೆಯೇ ಯಾರು ಗೆಲ್ಬೋದು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿರಾ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್. ಈ ವಿಷಯ ಯಾಕೆ ಮಾಡಿದೆ ಅಂದರೆ, ಸುಮಾರಷ್ಟು ಸರಿ ಬಿಗ್ ಬಾಸಲ್ಲಿರೋ ಸನ್ನಿವೇಶನ ತಗೊಂಡು ನಾನು ಕಾಮಿಡಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಜೈ ಎಲೆಕ್ಟ್ರಿಕಲ್, ಜೈ ಎಲೆಕ್ಟ್ರಿಕಲ್.